ಸಿನಿಮಾ ವರ್ಲ್ಡ್ ವೈಡ್ ತುಂಬಾ ಅದ್ಭುತವಾಗಿ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇದೆ. ಇದರ ನಡುವೆ ದೈವಕ್ಕೆ ಅವಮಾನಗಳಾಗ್ತಾ ಇದೆ, ಅಪಪ್ರಚಾರಗಳಾಗ್ತಾ ಇದೆ, ಥಿಯೇಟರ್ ನಲ್ಲಿ ಬೇಕಾಬಿಟ್ಟಿ ಮನಸೋ ಇಚ್ಛೆ ಕುಣಿತಾ ಇದ್ದಾರೆ. ಇದರಿಂದ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅನ್ನೋದು ಕರಾವಳಿ ಭಾಗದ ಒಂದು ಗುಂಪಿನ ಜನ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ. ಸರಿ ಮೇಡಮ್, ಈಗ ನೀವು ಸಿನಿಮಾವನ್ನ ನೋಡಿದ್ರೆ ಬಹಳ ಚೆನ್ನಾಗಿದೆ ಅಂದ್ರಿ, ಅಂಡ್ ಕೆಲವೊಂದ್ ಕಡೆ ಭಾವೋದ್ವೇಗಕ್ಕೆ ಕೇವಲ ಥಿಯೇಟರ್ಗಳಲ್ಲಿ ಮಾತ್ರ ಅಲ್ಲ ದೇವಸ್ಥಾನಗಳಲ್ಲೂ ಆಗುತ್ತೆ ಅಂತ ಹೇಳಿದ್ರಿ. ಡೆಫಿನೆಟ್ಲಿ ಹೌದು. ಆದ್ರೆ ನನ್ನ ಪ್ರಶ್ನೆ, ಈಗ ಇಲ್ಲಿ ಗಗ್ಗರ ಕಟ್ಟಿದ್ದಾರೆ, ಇಲ್ಲಿ ಸಿನಿಮಾದಲ್ಲೂ ದೈವಾರಾಧನೆ ಅಥವಾ ಅದೊಂದು ಕಾನ್ಸೆಪ್ಟ್, ನಿಮ್ಮ ಭಾಷೆ ಪದ ಬಳಕೆ ಏನಂತಾರೋ ಅದರಲ್ಲಿ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ಯಾಕೆ ಪ್ರಶ್ನೆ ಮಾಡಲ್ಲ ಯಾರನ್ನು? ಗಗ್ಗರ ಅಲ್ಲೂ ಕೂಡ ಕಟ್ಟಿದ್ದಾರೆ, ಅಲ್ಲೂ ಕೂಡ ಏನೇನು ಪದ್ಧತಿಯನ್ನು ಅನುಸರಿಸಬೇಕು ಅದನ್ನೆಲ್ಲ ಮಾಡಿಯೇ ಮಾಡಿರ್ತಾರೆ. ಹೇಗೆ ಸಿನಿಮಾನ ಅಂತ ಕ್ರಮ ಪ್ರಕಾರ ಕಟ್ಟಿದ್ದಾರೆ, ಸುಮ್ಮನೆ ಒಂದು ಆಭರಣವಾಗಿ ಕಟ್ಟಿದ್ದಾರೆ ಅಂತ ಇರುದು. ಅದು ಆಭರಣವಾಗಿ ಕಟ್ಟಿರ್ತಾರೆ, ಕಟ್ಟಿದ್ರೆ ಅದು ಅಪಪ್ರಚಾರವಾ? ಇದು ಬಹಳ ಇದನ್ನ ನಮಗೆ ಎಷ್ಟೋ ಸಮಯದಿಂದ ಪ್ರಶ್ನೆ ಮಾಡಬೇಕು. ಇದು ಯಕ್ಷಗಾನದಲ್ಲೂ ನಡೆದಿದೆ, ನಾಟಕದಲ್ಲೂ ನಡೆದಿದೆ ಅಂತ ಇರುವುದು, ಸಿನಿಮಾದಲ್ಲಿ ಮಾತ್ರ ಅಲ್ಲ, ಈ ಮೊದಲಿನ ಸಿನಿಮಾಗಳಲ್ಲೂ ನಡೆದಿದೆ. ಹಾಗಾಗಿ ಈಗಿನ ಪ್ರಶ್ನೆ ಅಲ್ಲ ಅದು. ಗಗ್ಗರ ಕಟ್ಟಿರ್ಬೋದು, ಇರ್ಬೋದು, ಎಲ್ಲ ದೈವದ ಹಾಗೆ ಮಾಡಿದ್ದಾರೆ. ಇದು ಸರಿಯಾ ತಪ್ಪ ಹೇಳೋದು ಬೇರೆ ಒಂದು ವಿಷಯ. ಈಗ ಇಲ್ಲಿರುವ ವಿಷಯ ದೈವದಿಂದ ದುಡ್ಡು ಮಾಡ್ತಾರೆ ಹೇಳೋದು ಒಂದು, ಭಾವಾವೇಶಕ್ಕೆ ಒಳಗಾಗಿರೋದು ಅಪಚಾರ ಆಗ್ತದೆ ಅಂತ. ಭಾವಾವೇಶಕ್ಕೆ ಒಳಗಾಗೋದು ಬೇಕು ಅಂತ ಅಭಿನಯ ಮಾಡಿದರೆ ತಪ್ಪು, ರೀಲ್ಸ್ಗೋಸ್ಕರ ಇನ್ನೇನು ಬೇಕು ಅಂತ. ಇನ್ನು ಅದು ಆಗುದುಂಟಲ್ಲ, ಇವರ ಅಭಿನಯವನ್ನು ನೋಡಿ ಆದರೆ ಅದು ಮಾನಸಿಕ ದೌರ್ಬಲ್ಯ ಅಂತ. ಅದಕ್ಕೆ ವೀಕ್ ಮೈಂಡೆಡ್. ಅದು ಇಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಕೋಲ ಆಗುವಾಗ ಆಗ್ತದೆ. ಈಗ ಇಲ್ಲಿ ಸರ್ಪ ಕೋಲ ಆಗ್ತದೆ, ಬಾಕುಟ್ರ ಸರ್ಪ ಕೋಲ ಸರ್ಪನಲಿಕೆ ಬಹಳ ಪ್ರಸಿದ್ಧ. ಅಲ್ಲಿ ತುಂಬಾ ಜನರಿಗೆ ಆವೇಶ ಬರ್ತದೆ, ನಾನು ನೋಡಿದ್ದೇನೆ. ಕಾಟುಕುಕ್ಕೆಯಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ, ಅದು ಇದು ಕೂಡ ಅಲ್ಲ, ಕೋಲ ಆಗುದಲ್ಲ, ಬಟ್ ಅಲ್ಲಿ ಅನೇಕರಿಗೆ ಈ ರೀತಿಯ ದರ್ಶನ ಬಂದನ್ನು ನೋಡಿದ್ದೇನೆ. ದೇವಸ್ಥಾನಕ್ಕೆ ಹೋದಾಗ ಬಿಕ್ಕಿ ಬಿಕ್ಕಿ ಅಳುವವರನ್ನು ನಾವು ನೋಡುದಿಲ್ವಾ? ಅದು ಮಾನಸಿಕ ದೌರ್ಬಲ್ಯ, ಒಂದು ದೇವರಿಗೆ ಶರಣಾದಾಗ ಬರುವಂತ ಒಂದು ಭಾವನೆ ಅದು ಅಂತ. ಅದನ್ನ ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ನಮ್ಮ ದೈವಕ್ಕೆ ಅಪಚಾರ ಆಯಿತು ಅಂತಲೂ ಹೇಳಲಿಕ್ಕೆ ಆಗುದಿಲ್ಲ. ಇನ್ನು ವೇಷ ಹಾಕಿ ಥಿಯೇಟರ್ ಒಳಗೆ ಬಂದದ್ದು ತಪ್ಪು, ಬಿಟ್ಟದ್ದು ತಪ್ಪು, ಅಂತದ್ದನ್ನು ನಾವು ತಡೆ ಹಿಡಿಬಹುದು. ಇನ್ನು ಟ್ಯಾಬ್ಲೋದಲ್ಲೆಲ್ಲ ಬಳಸುದು ನಮ್ಮ ಇದಕ್ಕೆ ಧಕ್ಕೆ ಆಗ್ತದೆ ಅಂತಂದ್ರೆ ನಾವು ನಿಲ್ಲಿಸಬಹುದು. ಬಹುಶಃ ನಾಟಕದಲ್ಲೂ ನಿಲ್ಲಿಸಬಹುದು, ಯಕ್ಷಗಾನದಲ್ಲೂ ನಿಲ್ಲಿಸಬಹುದು, ಮುಂದೆ ಸಿನಿಮಾದಲ್ಲೂ ನಿಲ್ಲಿಸಬಹುದು, ಪೂರ್ತಿಯಾಗಿ ದೃಶ್ಯ ಮಾಧ್ಯಮದಲ್ಲೂ ನಿಲ್ಲಿಸಬಹುದು. ಇಷ್ಟು ಸಮಯ ಮಾಡಿದ್ದಾರೆ, ಈಗ ಅಂತ ನಾವು ಒಪ್ಪಬೇಕು ಅಂತಿಲ್ಲ. ಬೇಕಿದ್ರೆ ಟ್ಯಾಬ್ಲೋದಲ್ಲೂ ಕೂಡ ಬಂದಿದೆ, ಅದನ್ನು ಬೇಕಾದ್ರೆ ನಿಷಿದ್ಧ ಮಾಡಬಹುದು, ನಿಲ್ಲಿಸುದಾದ್ರೆ ಎಲ್ಲವೂ ನಿಲ್ಲಿಸಬಹುದು. ಸಾಮಾನ್ಯವಾಗಿ ನಿಮ್ಮ ಕರಾವಳಿ ಭಾಗವನ್ನ ಬಿಟ್ಟು ಹೊರ ಜನ ಏನಂತ ಕೇಳ್ತಾರೆ ಗೊತ್ತಾ? ಹಾಗಾದ್ರೆ ದೈವಾರಾಧನೆ ಕೇವಲ ಅವರೇ ಗುತ್ತಿಗೆಗೆ ತಗೊಂಡಿದಾರ, ನಾವು ನೋಡಿದ್ರೆ ತಪ್ಪ, ನಾವು ತಿಳ್ಕೊಂಡ್ರೆ ತಪ್ಪ, ನಮಗೆ ಪರಿಚಯ ಮಾಡೋರ ಮೇಲೆ ಯಾಕೆ ರೀತಿ ಅಪಪ್ರಚಾರ ಓರಿಸ್ತಾ ಇದ್ದಾರೆ? ಕರಿತೇವಲ್ಲ ನಾವೇ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಡು ಹೋಗ್ತೇವಲ್ಲ, ಬನ್ನಿ ಬನ್ನಿ ಅಂತ ಆತಿಥ್ಯ ಕೊಟ್ಟು ಖರ್ಚು ಮಾಡ್ತೇವಲ್ಲ, ಬನ್ನಿ ಅಂತ ನಾವು ವ್ಯವಸ್ಥೆ ಮಾಡ್ತೇವೆ. ಯಾಕೆ ಚಂದ ಇರುದು ಎಲ್ಲಿ ಹೋದ್ರೆ, ಈಗ ಕೆಲವು ಕಡೆ ವಿರೋಧ ಇರ್ತದೆ, ಅಂತ ಕಡೆ ಹೋಗ್ಬೇಡಿ ನೀವು ಹೇಳಿ ನಾವು ನೋಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೇವಲ್ಲ ಎಷ್ಟೋ ಜನರಿಗೆ. ಸಿನಿಮಾದಲ್ಲೆಲ್ಲಾದ್ರೂ ಆ ಭಾಗದ ಆ ನಂಬಿಕೆನ ನಂಬಬೇಡಿ ಅನ್ನೋ ರೀತಿಯಲ್ಲಿ ತೋರಿಸಿದ್ರೆ ಪ್ರಶ್ನೆ ಮಾಡಿದ್ರೆ ಯಾವುದೇ ಅಪಪ್ರಚಾರ ಆಗಿಲ್ಲ, ಬಗ್ಗೆ ಹೆಚ್ಚಿನ ನಂಬಿಕೆ ಮೊದಲ ಕಾಂತಾರದಲ್ಲೂ ಆಗ್ಲಿಲ್ಲ, ಈಗಿನದ್ರಲ್ಲೂ ದೈವಕ್ಕೆ ಅಪಚಾರ ಇಲ್ಲೂ ಆಗ್ಲಿಲ್ಲ. ಓಕೆ ಓಕೆ, ಬರ್ತೀನಿ ನಿಮ್ಮ ಹತ್ರ. ಅವರು ಹೇಳಿ ಕೇಳಿ ದಂತಕಥೆ ಅಂತ ಹೇಳಿದ್ದಾರೆ, ನಡೆದದ್ದಲ್ಲ ಅಂತ ಹೇಳಿದ್ದಾರೆ. ದಂತಕಥೆ ಅಂದ್ರೆ ಐತಿಹ್ಯ, ನಡೆದಿರಬಹುದಾದಂತ ಕಥೆ. ಡಿಸ್ಕ್ಲೈಮರ್ ಕೂಡ ಹಾಕಿದ್ರು, ಅದನ್ನ ಬಹುಶಃ ಕೆಲವರು ಗಮನಿಸಿ. ಈಗ ನನಗೇನು ರಿಷಬ್ ಶೆಟ್ಟಿ ಪರಿಚಯ ಅಲ್ಲ, ಫ್ರೆಂಡ್ ಅಲ್ಲ, ಯಾವುದಲ್ಲ, ಅವರ ಸಮರ್ಥನೆ ಮಾಡುದಲ್ಲ, ಬಟ್ ಒಬ್ಬ ಪ್ರೇಕ್ಷಕಿಯಾಗಿ ಒಳ್ಳೆ ಸಿನಿಮಾ ನಾನು ಇಷ್ಟಪಟ್ಟಿದ್ದೇನೆ. ನಾನು ಇನ್ನೊಮ್ಮೆ ಕೂಡ ನೋಡ್ತೇನೆ ಅದನ್ನ, ಕೂಲಂಕುಷವಾಗಿ ನಂಗೆ ನೋಡ್ಬೇಕಾಗಿದೆ. ಅದಂತ ಕೊರತೆಯೇ ಇಲ್ವಾ ಕೇಳಿದ್ರೆ ಕೊರತೆಗಳಿದ್ದವು. ಒಬ್ಬ ಇತಿಹಾಸಜ್ಞೆಯಾಗಿ, ನಾನು ಕೇವಲ ಜಾನಪದ ತಜ್ಞೆ ಅಲ್ಲ, ಇತಿಹಾಸವು ನನ್ನ ಆಸಕ್ತಿ. ಭಾಷಾ ತಜ್ಞೆಯಾಗಿ ಹೇಳುದಾದ್ರೂ ಕೂಡ ಭಾಷೆ ಬಳಕೆಯಲ್ಲಿ ವ್ಯತ್ಯಾಸ ಬೇಕಿತ್ತು. ಅರಸರು ಮಾತನಾಡುವ ಭಾಷೆ ಬೇರೆ, ಜನಸಾಮಾನ್ಯರು ಬಳಸುವ ಭಾಷೆ ಬೇರೆ. ಇವನು ಕಾಳಿದಾಸನ ಅಭಿಜ್ಞಾನ ಶಾಕುಂತಲಮಿಂದಲೇ ಆ ಒಂದು ಪರಿಪಾಠ ಇದೆ. ಅಲ್ಲಿ ದುಷ್ಯಂತ ಮೊದಲಾದವರು ಸಂಸ್ಕೃತವನ್ನ ಮಾತನಾಡಿದ್ರೆ, ಇವರೆಲ್ಲ ಶಾಕುಂತಲೆ ಮೊದಲಾದವರು ಪ್ರಾಕೃತವನ್ನು ಮಾತಾಡ್ತಾರೆ. ಅಂತ ಸೂಕ್ಷ್ಮ ವ್ಯತ್ಯಾಸವನ್ನು ಮಾಡಿದ್ರೆ ಅದು ಅವರವರ ಇಷ್ಟ. ವೀಕ್ಷಕರು ಏನನ್ನ ಬಯಸ್ತಾರೋ ಆ ರೀತಿ ಸ್ವಲ್ಪ ಬದಲಾವಣೆಗಳಾಗಿದ್ದಾವೆ. ಅದ್ರಲ್ಲಿ ಏನಾದ್ರೂ ಅಪಪ್ರಚಾರವ? ಬರ್ತೀನಿ. ಇಲ್ಲ ಇಲ್ಲ, ನನಗೆ ಅಪಚಾರ ಕಾಣಲಿಲ್ಲ, ಬಟ್ ಇನ್ನು ಒಳ್ಳೇದು ಮಾಡಬಹುದಿತ್ತು ಅಂತ ಅಭಿಪ್ರಾಯ ಕೆಲವರದಿದೆ, ನನ್ನದು ಅಭಿಪ್ರಾಯ. ಜಾಯಿನ್ ಆಗ್ತಾ ಇದ್ದಾರೆ, ಬರ್ತೀನಿ ಮೇಡಮ್. ದೈವಾರಾಧಕರು ಶ್ರೀಧರ್ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ ಸರ್. ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮ್ಗೆ? ಹಲೋ. ಓಕೆ ಶ್ರೀಧರ್ ಅವರೇ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಆಮೇಲೆ ಇನ್ನೊಂದು ವಿಷಯ, ಓಕೆ, ಈಗ ಥಿಯೇಟರ್ ಒಳಗೆ ಈ ರೀತಿಯಾಗಿ ವೇಷ ಹಾಕೊಂಡು ದೈವ ಮೈ ಮೇಲೆ ಬಂದಂಗ ಆಡ್ತಾ ಇರೋದು ನಿಮಗೆ ಏನ್ ಅನಿಸ್ತಾ ಇದೆ? ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಿಷಬ್ ಶೆಟ್ರ ಮೇಲೆ, ಸಿನಿಮಾ ಆದ್ಮೇಲೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಸರ್, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ ನಂಗೆ, ಗಟ್ಟಿಯಾಗಿ ಮಾತಾಡ್ಬೋದಾ? ಓಕೆ, ಸಂಪರ್ಕ ಸಾಧ್ಯ. ಮಾತಾಡಿ ಮಾತಾಡಿ ಮಾತಾಡಿ.
ಅಲ್ಲಿ ಮಾಧ್ಯಮದಲ್ಲಿ ಅವರು ಮೀಟಿಂಗ್ ಅಲ್ಲಿ ಮೇಡಮ್ ಅವ್ರು ಮಾತಾಡ್ತಿದ್ದಾರಲ್ಲ, ನಾನು ಕಾಂತಾರ ಇನ್ನೊಂದ್ 2 ಸಲ ನೋಡ್ತೇನಂತ. ಹಾ ಹಲೋ ಹಾ ಮಾತಾಡ್ರಿ, ಕೇಳಿಸ್ತದೆ ಹಲೋ, ಶ್ರೀಧರ್ ಕೇಳ್ತಾ ಅವ್ರೆ. ಇದೆಯಾ? ಹಾ ಹಾ, ನಾವೆಲ್ಲರೂ ತುಳುನಾಡಿನವರು ಸಂಸ್ಕಾರ ಇರುವವರು ಮೇಡಮ್. ಹಾ ಇವರಿಗೆ ಸಂಸ್ಕಾರ ಇದೆ ಇಲ್ವೋ ಗೊತ್ತಿಲ್ಲ, ನಾವು ಎಲ್ಲ ಸಂಸ್ಕಾರ ಇರುವವರು. ನಮ್ಮ ದೈವವನ್ನ ನಾವು ಎಲ್ಲೂ ಸಿನಿಮಾದಲ್ಲಿ ನೋಡುವಂತದ್ದಿಲ್ಲ, ನಮ್ಮ ದೈವವನ್ನ ನಾವು ಚಿತ್ರಮಂದಿರದಲ್ಲಿ ನೋಡುವಂತದ್ದಿಲ್ಲ. ಏನು ಇವರು ಕಲಿಸುವುದು? ದೈವಾರಾಧನೆ ಅಂದ್ರೆ ಏನು? ಆಟದ ವಸ್ತ? ನಾವು ನೋಡ್ತೇವೆ ಅಷ್ಟೇ. ದೈವಾರಾಧನೆ ಅನ್ನುವಂಥದ್ದು ಮನೋರಂಜನೆ ಮಾಡುವಂತ ವಸ್ತ, ಅಥವಾ ದೈವಾರಾಧನೆಯನ್ನು ಬೀದಿಯಲ್ಲಿ ಪ್ರದರ್ಶನ ಮಾಡುವಂತ ಅದೇನು ಟ್ಯಾಬ್ಲವಾ? ಓಕೆ ಅದಕ್ಕೆ ಆದಂತ ಪದ್ಧತಿ ಇದೆ. ಇವರುಗಳು ಹೇಳ್ತಾರೆ ಏನು ಅಪಚಾರ ಆಗಿಲ್ಲ ಅಂತ. ಇನ್ನೇನ್ ಬೇಕ್ರಿ ಅಪಚಾರ? ಏನ್ ಅಪಚಾರ ಏನಾಗಿದೆ ಶ್ರೀಧರ್ ಅವರೇ? ಈಗ ಶ್ರೀಧರ್ ಅವರೇ, ಅಪಚಾರ ಏನಾಗಿದೆ ಸಿನಿಮಾದಲ್ಲಿ? ಕಾಂತಾರದಿಂದಾಗಿ ನಮ್ಮ ತುಳುನಾಡಿನ ದೈವಾರಾಧನೆಗೆ ಅಪಹಾಸ್ಯ ಆಗಿದೆ. ಎಲ್ಲಿ ಅಪಹಾಸ್ಯ ಆಗಿದೆ ಶ್ರೀಧರ್ ಅವರೇ? ಇನ್ನೇನಾಗ್ಬೇಕು ಇವರಿಗೆ? ಏನ್ ಅಪಹಾಸ್ಯ ಆಗಿದೆ? ಇನ್ನೇನು ಹೇಗಾಗಬೇಕು? ಅಪಹಾಸ್ಯ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಅಲ್ಲ, ನಮ್ಗೆ ಅದನ್ನ ಏನ್ ಸಿನಿಮಾದಲ್ಲಿ ಬಿಡಿಸಿ ಹೇಳಿ ಅಂತ ನೋಡುವಂಥದ್ದು ಕೇಳ್ತಾ ದೈವಾರಾಧನೆ ಇದ್ದೀನಿ. ಅಲ್ಲ. ನಿಮ್ಮ ಗಮನದಲ್ಲಿರ್ಲಿ, ಅಲ್ಲಿ ಆ ಭಾಗದ ಕೊರಗಜ್ಜ ಆಗಿರ್ಬೋದು, ದೈವಗಳಾಗಿರ್ಬೋದು, ಭೂತ್ಕೋಲ ಆಗಿರ್ಬೋದು, ಹಳೆ ಮೈಸೂರು ಭಾಗದವರಿಗೆ ಇದ್ರ ಬಗ್ಗೆ ಕಿಂಚಿತ್ತು ಅರಿವಿರ್ಲಿಲ್ಲ. ಈ ಕಾಂತಾರ ಬಂದ ನಂತರ ಎಷ್ಟು ಪ್ರಮಾಣದ ಜನ ಆ ಭಾಗಕ್ಕೆ ಬರ್ತಾ ಇದ್ದಾರೆ ಅನ್ನೋದ್ರ ಅರಿವಿದ್ಯಾ ನಿಮ್ಗೆ? ಆ ಭಾಗದ ಮೇಲೆ ಎಷ್ಟು ನಂಬಿಕೆ ಇಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿದ್ಯಾ ಅವ್ರಿಗೆ? ಬಾಯಿಗೆ ಬಂದಾಗೆ ಮಾತಾಡೋದು ಮೇಡಮ್. ಅರಿವು ಇಲ್ಲದವರೇ ಇಲ್ಲಿ ಮಾಧ್ಯಮದಲ್ಲಿ ಬಂದು ಒಂದು ಸಂಸ್ಕೃತಿಯ ಮಣ್ಣನ್ನು ವಿರೋಧಿಸಿ ಮಾತಾಡುವುದು. ಕಾಂತಾರ ನೋಡಿ ನೀವು, ಪರವಾಗಿಲ್ಲ. ಆದ್ರೆ ನಾನು ಸಂಸ್ಕೃತಿಯನ್ನು ವಿರೋಧಿಸಿ ಮಾತಾಡಿದ್ದೇನೆ ಇಲ್ಲಿ? ಏನು ವಿರೋಧಿಸಿ ಮಾತಾಡಿದ್ದೇನೆ ಹೇಳಿ ಇಲ್ಲಿ? ನಾನೇನು ಮಾತಾಡಿದ್ದೇನೆ? ಏನು ನಿಂದಿಸಿಲ್ಲ. ವಿರೋಧಿಸಿ ಮಾತಾಡಿದ್ದೇನೆ ಸಂಸ್ಕೃತಿಯನ್ನು. ಅರುಣ್ ಅವರೇ, ನೇರ ಪ್ರಶ್ನೆ ಕೇಳಿ, ನೇರ ಪ್ರಶ್ನೆ ಕೇಳಿ. ನೋಡಿ ಮೇಡಮ್ ಅವರೇ, ಒಂದು ಸಂಸ್ಕೃತಿ ಅಲ್ಲಲ್ಲಿ ಆಗಿರುವಂತ ಕಟ್ಟುಪಾಡುಗಳಿದೆ. ಅದು ಯಾವ ಭಾಗದಲ್ಲಿ ಇರ್ಬೋದು. ನಮ್ಮ ತುಳುನಾಡಿನಲ್ಲಿ ನಮ್ಮ ದೈವಾರಾಧನೆ ಒಂದು ಕಟ್ಟುಪಾಡು, ಅದು ಸಾರ್ವಜನಿಕ ಮಾತಾಡಿವ್ರಂತೆ. ಶ್ರೀಧರ್ ಅವರೇ,